ನಮಸ್ಕಾರ ವೀಕ್ಷಕರೇ, ನಾನು ಅಯ್ಯೂಬ್ ನದಾಮ್. ಇವತ್ತೊಂದು ವಿಶೇಷ ವರದಿಯನ್ನು ತೊಗೊಂಡು ಬಂದಿದ್ದೀನಿ. ವಿಶೇಷ ವರದಿ ಏನಂದರೆ, CM ಬದಲಾಗ್ತಾರ, ಮುಂದಿನ CM ಸತೀಶ್ ಜಾರಕಿಹೊಳಿನ ಅನ್ನೋದು. ಏನು ಮೂಢ ಹಗರಣದಲ್ಲಿ ಸಿಲುಕಿರುವಂತಹ ಇವಾಗಿನ ಮುಖ್ಯಮಂತ್ರಿಗಳಾದಂತಹ CM ಸಿದ್ದರಾಮಯ್ಯನವರು, ಏನು ಅವರ ಮೇಲೆ ಮೂಢ ಹಗರಣ ಇದೆ. ಆಲ್ರೆಡಿ ಕೋರ್ಟ್ನಲ್ಲಿ ಕೂಡ ಕೇಸ್ ನಡೀತಾ ಇದೆ. ಇನ್ನೂವರೆಗೂ ತೀರ್ಪು ಬಂದಿಲ್ಲ. ತೀರ್ಪು ನಡೀತಾ ಇರುವಾಗಲೇ ಕೂಡ ನಮ್ಮ ಮುಂದಿನ CM ಸತೀಶ್ ಜಾರಕಿಹೊಳಿ ಒಂದು ಅಭಿಯಾನ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಸತೀಶ್ ಜಾರಕಿಹೊಳಿ ಅವರು ಒಂದು ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕರಂತಾನೆ ಹೇಳ್ಬೋದು. ಏನು ಅದೇ ಥರ ಆದಂತಹ ಈಗ MB ಪಾಟೀಲ್ ಅವರು ಕೂಡ ಹೇಳ್ತಾರೆ, ನಾನು CM ಆಗ್ತೀನಿ, ನಾನು ಕೂಡ ಕ್ವಾಲಿಫೈಡ್ ಇದ್ದೀನಿ, ನಾನು ಕೂಡ ಸೀನಿಯರ್ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ RB ದೇಶಪಾಂಡೆ ಅವರು ಕೂಡ ಹೇಳ್ತಾ ಇದ್ದಾರೆ, ನಾನು CM ಅವರನ್ನು, ನಾನು ಕ್ವಾಲಿಫೈಡ್ ಇದ್ದೀನಿ, ನೀವು CM ಮಾಡಿ ಅಂತ ಏನು ಒಂಥರ ಸ್ಟೇಟ್ಮೆಂಟ್ ಬರ್ತಾ ಇದೆ, ಅವ್ರ ಬಾಯಿಂದ ಪ್ರತಿಕ್ರಿಯೆ ಬರ್ತಾ ಇದೆ. ಸೊ ಅದೇ ಥರ ಆದಂಥ ಅವರು ಎಲ್ಲರೂ ಸೇರಿಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶೇರ್ ಮಾಡ್ತಾ ಇದೆ. ಏನು ಮುಂದಿನ CM ಯಾರು, ಮುಂದಿನ CM ಯಾರು ಅಂತ. ಈಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ಅಲ್ಲಿ ಒಂದು ಭಾವಚಿತ್ರ ಸತೀಶ್ ಜಾರಕಿಹೊಳಿ ಇದೆ, ಅದೇ ಥರ ಒಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಅದ್ರ ಕೆಳಗಡೆ ಹೀಗೆ MB ಪಾಟೀಲು, RB ದೇಶಪಾಂಡೆ, ಇದು ಹಲವು ನಾಯಕರು ಅವರವರ ಅಭಿಮಾನಿಗಳು ಹೇಗಿದ್ದಾರೆ ಹಾಗಾಗಿ ಒಂದು ವೋಟನ್ನು ಒಂದು ಇದನ್ನ ಮಾಡ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ, CM ಯಾರಾಗ್ಬೋದು ಅಂತ. ಈಗ ಎಲ್ಲರಿಗೂ ಒಂದು ಕುತೂಹಲ ಮೂಡಿಸಿರುವಂಥ ಪ್ರಶ್ನೆ ಏನಂದರೆ, ಸತೀಶ್ ಜಾರಕಿಹೊಳಿ ಹಾಗೂ ರಾಹುಲ್ ಗಾಂಧಿ ಅವರ ಒಂದು ಭೇಟಿ, ಅದೇನು ಭೇಟಿ ಆಗಿತ್ತು ಅದರ ಒಂದು ಸಂಚಲನ ಕೂಡ ಏನು ಅಭಿಮಾನಿಗಳಲ್ಲಿ ಏನೊಂದು ಪ್ರಶ್ನೆ ಅಂತ ಒಂದು ಸ್ಪಷ್ಟವಾಗಿದೆ. ಸೊ ಏನಂದರೆ, ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕಂದ್ರೆ ಅವರು SC ST 15 ಶಾಸಕರು ಸೇರಿದಂತೆ 45 ಶಾಸಕರ ಅವರಿಗೆ ಬೆಂಬಲವಿದೆ. ಸೊ ಅದೇ ಥರ ಏನು ಈಗ ಇಷ್ಟು ದಿನ ಮೊನ್ನೆ ತಾನೇ ಲೋಕಸಭಾ ಎಲೆಕ್ಷನ್ ಆಯಿತು. ಲೋಕಸಭಾ ಎಲೆಕ್ಷನ್ ಆದಮೇಲೆ ಲಕ್ಷ್ಮಣ್ ಸವದಿ, ಮಾಜಿ ಮುಖ್ಯಮಂತ್ರಿ, ಇವಾಗಿನ ಅತನಿ ಶಾಸಕರಾದಂಥ ಲಕ್ಷ್ಮಣ್ ಸವದಿ ಅವರು ಕೂಡ ಈಗ BJPಯಿಂದ ಬಂದುಬಿಟ್ಟು ಕಾಂಗ್ರೆಸ್ನಲ್ಲಿದ್ದಾರೆ. ಅವ್ರದ್ದು ಹಾಗೂ ಸತೀಶ್ ಜಾರಕಿಹೊಳಿಂದು ಒಂದು ಒಳ ಮನಸ್ಥಿತಿ ಆಗಿತ್ತು. ಈಗ ಲಕ್ಷ್ಮಣ್ ಸವದಿ ಅವರು ಕೂಡ ಹೇಳಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು CM ಆದರೆ ಅವ್ರಿಗೆ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ಜನರಲ್ಲಿ ಪ್ರಶ್ನೆಯನ್ನು ಮೂಡ್ತಾ ಇದೆ. ಏನು ಇದು ಹೀಗೆ, ಆ ಥರ ಅವಾಗ ಆಗಿತ್ತು ಈಗಿತ್ತು. ಏನಂದರೆ ವರಿಷ್ಠರ ಜೊತೆಗೆ ಈಗ CM ಸಿದ್ದರಾಮಯ್ಯನವರು ಅವ್ರದ್ದು ಹಾಗೂ ಜಾರಕಿಹೊಳಿ ಕುಟುಂಬದ್ದು ಒಳ್ಳೆ ಲೈಕ್ ಸಂಪರ್ಕ ಆಗಿದೆ, ಕ್ಲೋಸ್ ಸಂಪರ್ಕವಿದೆ. ಅವರು ಒಂದು ವೇಳೆ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾದ್ರೆ ಸತೀಶ್ ಜಾರಕಿಹೊಳಿಯನ್ನ CM ಮಾಡಿ ಅಂತ ವರಿಷ್ಠರಿಗೆ ಒತ್ತಡ ಹೇರ್ತಾರ ಅನ್ನೋದು ಒಂದು ಪ್ರಶ್ನೆ ಮೂಡಿದೆ. ಎರಡನೇದು ಏನಂದರೆ, ಈಗ CM ಸಿದ್ದರಾಮಯ್ಯನವರು ಕೇಸ್ ಅದು ನಡೀತಾ ಇದೆ, ಅದು ಡಿಕ್ಲೇರ್ ಆದರೆ ಆಯಿತು, ಆಗಲಿಲ್ಲ ಅಂದ್ರೆ ಇಲ್ಲ. ಬಟ್ ಈಗ ಸತೀಶ್ ಜಾರಕಿಹೊಳಿ ಅವರು ಸೈಲೆಂಟವಾಗಿ ಇದ್ದಾರೆ. ಇವರು ಸೈಲೆಂಟನ್ನು ಎಲ್ಲಿ ತಗೊಂಡು ಹೋಗ್ತಿದೆ ಅಂತ ನಾವು ಕಾದು ನೋಡಬೇಕಾಗಿದೆ. ನೋಡೋಣ ಮುಂದಿನ CM ಸತೀಶ್ ಜಾರಕಿಹೊಳಿ ಆಗ್ತಾರಾ, ಇದೆಲ್ಲ ಅದು ವರಿಷ್ಠರ ಮೇಲೆ ಬಿಟ್ಟದ ವಿಚಾರ. ಬಟ್ ಈಗ ಸತೀಶ್ ಜಾರಕಿಹೊಳಿ ಕೂಡ ಹೇಳಿದ್ದಾರೆ, CM ಬದಲಾಗುವ ಪ್ರಶ್ನೆನೇ ಇಲ್ಲ ಅಂತ ಕೂಡ ಅವ್ರು ಹೇಳಿದ್ದಾರೆ. ಆದರೆ ಅಭಿಮಾನಿಗಳದೊಂದು ತುಂಬ ಜನಪ್ರಿಯತೆ ನಡೀತಾ ಇದೆ. ಏನು ಮುಂದಿನ CM ಮುಂದಿನ CM ಸತೀಶ್ ಜಾರಕಿಹೊಳಿ, ನಾನು ಮೀನ್ಸ್ ಸತೀಶ್ ಜಾರಕಿಹೊಳಿ ಅವ್ರು ಆಗಬೇಕು, ಸತೀಶ್ ಜಾರಕಿಹೊಳಿ ಮಾಡಬೇಕು ಅಂತ. ಒಂದು ಉದಾಹರಣೆ ಏನಂದರೆ, ಏನು ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿದ್ದು BJP ಗೌರ್ಮೆಂಟ್ ರಚನೆ ಆಯಿತು. BJP ಸರ್ಕಾರ ಏನು ರಚನೆ ಮಾಡಿದ್ರು, ಆವಾಗ ಯಡಿಯೂರಪ್ಪ ಅವರು CM ಆದರು. ಯಡಿಯೂರಪ್ಪ ಅವರು CMದಿಂದ ಕುರ್ಚಿಯಿಂದ ಕೆಳಗೆ ರಾಜೀನಾಮೆ ಕೊಡಬೇಕಂದ್ರೆ ಅವ್ರು ಏನು ಮಾಡಿದ್ರು, ಅವ್ರು ಆಪತ್ತು ಅಂತಲೇ ಹೇಳ್ಬೋದು, ಅವ್ರ ಗುಂಪಿನಲ್ಲಿ ಸೇರಿದವರು ಬಸವರಾಜ ಬೊಮ್ಮಾಯಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರು. ಅದೇ ತರಹ CM ಸಿದ್ದರಾಮಯ್ಯ ಸಾಹೇಬರು ಅವರು ಏನು ಸತೀಶ್ ಜಾರಕಿಹೊಳಿ ಏನೋ ಸೌಕಾರ ಅಂತ ಒಂದು ಹೆಸರಿದೆ, ಸತೀಶ್ ಜಾರಕಿಹೊಳಿನೇ CM ಆಗಬೇಕು ಅಂತ ಒತ್ತಡ ಹೇಳ್ತಾರಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ CM ಅಂತ ಏನು ಅಭಿಮಾನ ಏನು ಶೇರ್ ಆಗ್ತಾ ಇದೆ ಅದು ಇಂಪ್ಯಾಕ್ಟ್ ಆಗುತ್ತಾ ಅನ್ನೋದು ಎಲ್ಲರೂ ಒಂದು ಕುತೂಹಲ ಪ್ರಶ್ನೆ ಇದೆ. ಅದನ್ನು ನಾವು ಕಾದು ನೋಡೋಣ. ಈ ಮುಂದಿನ CM ಸತೀಶ್ ಜಾರಕಿಹೊಳಿ ಆಗ್ತಾರಾ ಅಥವಾ ಅನ್ನೊಂದು ಪ್ರಶ್ನೆ. ಆಮೇಲೆ ಇನ್ನೊಂದು, CM ಸಿದ್ದರಾಮಯ್ಯನವರು ತಮ್ಮ CM ಕುರ್ಚಿಗೆ ರಾಜೀನಾಮೆ ಕೊಡ್ತಾರಂತ. ಇದೇ ಒಂದು ನಾನು ವಿಶೇಷ ವರದಿಯನ್ನು ಸಂಕ್ಷಿಪ್ತವಾಗಿ ತಗೊಂಡು ತಮ್ಮ ಮುಂದೆ ಹಂಚ್ಕೋಬೇಕಂತ ಅನ್ಕೊಂಡೆ. ಸೊ ಅದಕ್ಕೋಸ್ಕರ ಹಚ್ಚಿದ್ದೇನೆ. ತಮಗೆ ಈ ನಮ್ಮ ವರದಿಯನ್ನು ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಇದು ವರದಿ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಾಗೆ ಅದೇ ಥರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಆಗಿ, ಇನ್ನು ಮುಂದಿನ ಅಪ್ಡೇಟ್ಗಳಿಗಾಗಿ ಧನ್ಯವಾದಗಳು.